ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಜನತಾ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಶಕ್ತಿ. ನಾನು ನಿಮ್ಮ ಶರತ್. ಮೊದಲನೇದಾಗಿ ಇವತ್ತಿನ ಮುಖ್ಯಾಂಶಗಳು ಏನಪ್ಪ ಅಂದರೆ, ಒಂದು ಸ್ಪೆಷಲ್ ಆಗಿರೋ ಸುದ್ದಿ. ಫಸ್ಟ್ನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸುದ್ದಿ ನಮ್ಮ ಕ್ರಿಕೆಟ್ ಪ್ರೇಮಿಗಳಿಗೆ, ಎಸ್ಪೆಷಲಿ IPL ಮ್ಯಾಚಸ್ನ ನೋಡೋ ನಮ್ಮ RCB ಫ್ಯಾನ್ಸ್ಗಳಿಗೆ ತುಂಬ ಖುಷಿ ಕೊಡೋಂಥ ವಿಚಾರ. ಏನಪ್ಪ ಅಂದರೆ, ತುಂಬ ಹೋರಾಟಗಳು ಆದಮೇಲೆ ಫೈನಲಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ IPL ಮ್ಯಾಚಸ್ನ ನಡೆಸೋಕ್ಕೆ ಅನುಮತಿ ಕೊಟ್ಟಿದೆ. ಆ್ಯಂಡ್ ಮುಖ್ಯವಾಗಿ RCB ಎಲ್ಲ ಮ್ಯಾಚ್ಗಳು ಆಲ್ಮೋಸ್ಟ್ 90% ಮ್ಯಾಚಸ್ಸು ಬೆಂಗಳೂರಲ್ಲೇ ನಡೆಯುತ್ತೆ ಅಂತಲೂ ಒಂದು ನ್ಯೂಸ್ ಸಿಕ್ಕಿದೆ. ಸೊ ಇನ್ಯಾಕೆ ತಡ, ಆದಷ್ಟು ಬೇಗ ಹೇಳಿ. ಹೋದ ಸತಿನೂ, ಈ ಸಲನೂ ಆ್ಯಂಡ್ ಮುಂದಿನ ಸಲನೂ ಕಪ್ ನಮ್ಮದೇ ಅಂತ. ಆ್ಯಂಡ್ ದಯವಿಟ್ಟು ಯಾರು ಬೆಟ್ಟಿಂಗ್ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಕೂಡ ಬೆಟ್ಟಿಂಗ್ ಆಡಬೇಡಿ. ಕ್ರಿಕೆಟ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಗೇಮು. ಅದನ್ನು ಎಂಜಾಯ್ ಮಾಡಿ. ಅದು ಬಿಟ್ಟು ಅದರಿಂದ ದುಡ್ಡು ಲಾಸು ಅಥವಾ ದುಡ್ಡು ಕಳ್ಕೊಳೋದು, ಮನೆ ಮಠ ಮಾರ್ಕೊಳೋಂಥ ಯಾವ ಕೆಲಸನೂ ದಯವಿಟ್ಟು ಬೆಟ್ಟಿಂಗ್ ಆಡೋಕ್ಕೆ ಹೋಗಬೇಡಿ. ಆ್ಯಂಡ್ ಎರಡನೇದಾಗಿ ಮುಖ್ಯವಾಗಿ, ಸೊ ಈ ಕಲಬುರಗಿ ಮತ್ತು ಬೀದರ್ ಅಂತ ಏನು ಕರಿತೀವಿ, ಬೀದರ್ ಮತ್ತು ಕಲಬುರಗಿಯಲ್ಲಿ ಏರ್ಪೋರ್ಟ್ಸ್ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಏನು ಪ್ರಾಬ್ಲಮ್ಮು ಅಂದರೆ, ಸೊ ತಟ್ಟೆಯಲ್ಲಿ ಅನ್ನ ಇಲ್ದಾಗ ನಾವು ತಟ್ಟೆ ಎದುರುಗಡೆ ಇಟ್ಟಾಗ ಎಷ್ಟು ಬೇಜಾರಾಗುತ್ತೋ ಖಾಲಿ ತಟ್ಟೆನ, ಅದೇ ಥರ ಪಾಪ ಅವ್ರಿಗೆ ಏರ್ಪೋರ್ಟ್ ಇದ್ರೂ ಕೂಡ ಫ್ಲೈಟ್ಸ್ಗಳು ಓಡಾಡ್ತಿಲ್ಲ, ಕಮರ್ಷಿಯಲ್ ಫ್ಲೈಟ್ಸ್ಗಳು ಓಡಾಡ್ತಿಲ್ಲ, ಜನ ಓಡಾಡೋಕ್ಕೆ ಫ್ಲೈಟ್ಸ್ಗಳಿಲ್ಲ. ಬೀದರಲ್ಲಾರು ಅಟ್ಲೀಸ್ಟ್ ಲಿಮಿಟೆಡ್ ಫ್ಲೈಟ್ಸ್ಗಳು ಓಡಾಡ್ತಿದೆ. ಬಟ್ ಕಲಬುರಗಿ ಅಂತ ಬಂದಾಗ ಅವ್ರಿಗೆ ಒಂದೇ ಒಂದು ಫ್ಲೈಟ್ ಕೂಡ ಓಡಾಡ್ತಿಲ್ಲ. ಅಲ್ಲಿ ಬರೀ ಈ ಪೈಲಟ್ ಟ್ರೈನಿಂಗ್ ಆಗಿರ್ಬೋದು, ಏರ್ಫೋರ್ಸ್ ಟ್ರೈನಿಂಗ್ ಆಗಿರ್ಬೋದು, ಈ ಥರದಷ್ಟೇ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ CM ಸಿದ್ದರಾಮಯ್ಯ ಅವರು ನಿನ್ನೆ ನಡೆದ ರಾಜ್ಯಸಭೆಯಲ್ಲಿ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ. ಏನಪ್ಪ ಅಂದರೆ, ಕಲಬುರಗಿ ಅವ್ರಿಗೆ ಮತ್ತು ಬೀದರ್ ಅವ್ರಿಗೆ ನ್ಯೂ ಫ್ಲೈಟ್ಸ್ನ ಬಿಡಬೇಕು, ಹೊಸದಾಗಿ ಜಾಸ್ತಿ ಫ್ಲೈಟ್ಸ್ನ ಬಿಡಬೇಕು. ಸೊ ಅಲ್ಲಿನ ಜನತೆಗೆ ಸೊ ಬೆಂಗಳೂರಿಗೆ ಬರೋಕ್ಕೆ ಅಥವಾ ಹೊರಗಡೆ ಸ್ಟೇಟ್ಸ್ಗಳಿಗೆ ಹೋಗೋಕ್ಕೆ ಹೆಲ್ಪ್ ಆಗಬೇಕು ಅಂತ ಹೊಸದಾಗಿ ಫ್ಲೈಟ್ಸ್ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ. ಸೊ ತುಂಬ ಖುಷಿ ಕೊಡುವಂಥ ವಿಚಾರ. ಇನ್ನು ಮುಖ್ಯವಾಗಿ ಏನು ಗೊತ್ತಾ, ಹಳ್ಳಿ ಕಡೆಯಲ್ಲಿ, ಎಸ್ಪೆಷಲಿ ಬಯಲುಸೀಮೆ ಕಡೆಯಲ್ಲಿ ಜನ ಫ್ಲೈಟ್ಸ್ಗಳಲ್ಲಿ ಓಡಾಡೋದು ತುಂಬ ಕಡಿಮೆ. ಎಲ್ಲೋ ಈ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ತುಂಬ ಕಮರ್ಷಿಯಲಿ ಪ್ರೊಫೆಷನಲಿಸ್ಟ್ ಅವರು ಇಂಥವರೇ ಜಾಸ್ತಿ ಓಡಾಡ್ತಿರ್ತಾರೆ. ಯಾಕಂದರೆ ಎಸ್ಪೆಷಲಿ ನಿಮಗೆ ಗೊತ್ತೇ ಇದೆ ನಮ್ಮದು ಡೆವಲಪಿಂಗ್ ಕಂಟ್ರಿ ಅಂತ. ಆ್ಯಂಡ್ ಮೂರನೇದಾಗಿ, ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಎಲ್ಲರದ್ದು ಕಿವಿ ಒಂದ್ಸತಿ ಹಿಂಗಾಗುತ್ತೆ. ಯಾಕಪ್ಪ ಇದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, 16 ವರ್ಷದಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ, ಬಿಲೋ 16 ಇಯರ್ಸ್ ಅಂತ ಏನು ಕರಿತೀವಿ, ಅವ್ರಿಗೆ ಸೋಷಿಯಲ್ ಮೀಡಿಯಾನ ಕಂಪ್ಲೀಟ್ಲಿ ಬ್ಯಾನ್, ಅಂದರೆ ಯೂಸ್ ಮಾಡಬಾರ್ದು ಅಂತೇಳಿ ಗೌರ್ಮೆಂಟ್ ಅವರು ಒಂದು ರೂಲ್ಸ್ ಕೂಡ ಮಾಡಿದ್ದಾರೆ. ಬಟ್ ನಾನು ಹೇಳೋದೇನೆಂದರೆ, ಒಂದು ಪರ್ಸ್ನಲಾಗಿ ನಾನೊಂದು ಹೇಳೋದೇನು ಅಂದರೆ, ಈಗ 16 ವರ್ಷದವ್ರು ಯೂಸ್ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಬಟ್ ನಾವು ಎಲ್ಲರ ಮನೆಗೂ ಹೋಗ್ಬಿಟ್ಟು 16 ವರ್ಷದವರೇ ಯೂಸ್ ಮಾಡ್ತಿದ್ದಾರೋ, 17 ವರ್ಷದವರೇ ಯೂಸ್ ಮಾಡ್ತಿರೋ ಅಂತ ನೋಡೋಕ್ಕಾಗಲ್ಲ. ನಾವೇನು ಮಾಡ್ಬೋದು, ಸೊ ಅವ್ರ ಅವ್ರೇನೋ ಹೊಸದಾಗಿ ID ಮಾಡೋಕ್ಕೆ, ಅಥವಾ ಇನ್ಸ್ಟಾಗ್ರಾಮ್ ಐಡಿನೋ ಫೇಸ್ಬುಕ್ ಐಡಿನೋ ಮಾಡೋಕ್ಕೆ ಬಂದಾಗ ಅದನ್ನು ರಿಸ್ಟ್ರಿಕ್ಟ್ ಮೋಡಿಗೆ ಹಾಕ್ಬಿಟ್ಟು ಅವ್ರ ID ಮಾಡದೇ ಇರೋ ಥರ ತಡಿಬೋದು. ಬಟ್ ಅವ್ರಿಗೆ ಇನ್ನೂ ಬೇರೆ ಚಾನ್ಸಸ್ ಇದೆ. ಮಾಡೋರು ಹೇಗಿದ್ರು ಮಾಡ್ತಾರೆ. ಅವ್ರ ಅಪ್ಪ ಅಮ್ಮನ ID ಯೂಸ್ ಮಾಡ್ಬೋದು, ಅವ್ರ ಅಣ್ಣ ತಂಗಿ ID ಯೂಸ್ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ತಾರೆ. ಬಟ್ ನನ್ನ ಕಡೆಯಿಂದ ಪೇರೆಂಟ್ಸ್ಗೆ ಒಂದು ಕಿವಿ ಮಾತು ಏನಂದರೆ, ನೀವು ಸ್ವಲ್ಪ ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣು ಇಡೋಕ್ಕಂದ್ರೆ ಜಾಸ್ತಿ 2 ಕಣ್ಣು ಇಡಿ, ಒಂದು ಹದ್ದಿನ ಕಣ್ಣು ಇಡಿ. ಸೊ ಬರೀ 16 ವರ್ಷದ ಮಕ್ಕಳಿಗೆ ಅಂತ ಹೇಳಲ್ಲ, ಈ ಓದೋ ಮಕ್ಕಳಿಗೆ ಅಪ್ ಟು ಡಿಗ್ರಿವರೆಗೂ ಸ್ವಲ್ಪ ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಿ. ಯಾಕಂದರೆ ಸೋಷಿಯಲ್ ಮೀಡಿಯಾದಿಂದ ಅಲ್ಲಿ ಬರೋ ಕಂಟೆಂಟ್ಗಳಿಂದ ಮಕ್ಕಳ ಮೇಲೆ ತುಂಬ ಥರ ಪರಿಣಾಮ ಬೀರುತ್ತೆ. ಯಾರು ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು, ಯಾರು ಯಾವ ಥರ ಬೇಕಾದ್ರೂ ಮನಸ್ಥಿತಿನ ಕನ್ವರ್ಟ್ ಮಾಡ್ಕೋಬೋದು. ದಯವಿಟ್ಟು ಗೌರ್ಮೆಂಟ್ಗಿಂತ ಜಾಸ್ತಿ ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಡಿ ಅಂತ ಹೇಳಕ್ಕೆ ಬರ್ತೀನಿ. ಆ್ಯಂಡ್ ನಾಲ್ಕನೇದಾಗಿ, ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಎಸ್ಪೆಷಲಿ ಕರ್ನಾಟಕದಲ್ಲಿ, ಡಿಜಿಟಲ್ ಅರೆಸ್ಟ್ ಅಂತ ಏನು ಕರಿತೀವಿ, ಡಿಜಿಟಲ್ ಅರೆಸ್ಟ್ ಅಂತ. ಇದು ಹೆಂಗೆ, ಈ ಹೆಸರು ಕೇಳಿದ್ರೆ ಜನಕ್ಕೆ ಭಯ ಆಗ್ತದೆ. ಎಸ್ಪೆಷಲಿ ಹಳ್ಳಿ ವಾತಾವರಣದಲ್ಲಿರೋ ಜನಗಳಿಗೆ ಡಿಜಿಟಲ್ ಅರೆಸ್ಟ್ ಅಂದರೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗೋದು, ಒಂದು ಭಯ ಸ್ಟಾರ್ಟ್ ಆಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಬರೀ ಈ 3 ತಿಂಗಳಲ್ಲಿ, ಜನವರಿ, ಫೆಬ್ರವರಿ, ಮಾರ್ಚ್ 2026 ಈ 3 ತಿಂಗಳಲ್ಲಿ 11,06,00,000 ರೂಪಾಯಿನ ನಮ್ಮ ಕರ್ನಾಟಕ ಜನತೆ ಈ ಡಿಜಿಟಲ್ ಅರೆಸ್ಟನ್ನು ಸ್ಕ್ಯಾಮಿಂದ ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು? ಸೊ ನಮ್ಮ ದಡ್ತನನ ಅಥವಾ ಅವರು ಮೋಸ ಮಾಡೋರು ಬುದ್ಧಿವಂತಿಕೆನ ಗೊತ್ತಿಲ್ಲ. ಸೊ ಅವ್ರದ್ದು ಟಾರ್ಗೆಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ಕೇಳಿ. ಸಿಂಪಲ್ ಆಗಿ, ಅವರು ಆ ಪ್ರೊಫೆಷನಲಿಸ್ಟ್ಗೆ ಅಥವಾ ಎಜುಕೇಟೆಡ್ಗೆ, ವೆಲ್ ಎಜುಕೇಟೆಡನ್ನ ಟಾರ್ಗೆಟ್ ಮಾಡಲ್ಲ. ಅವರ ಟಾರ್ಗೆಟ್ಟೇ ಹಳ್ಳಿ ಜನ, ಏನು ಯೂಸ್ ಮಾಡೋಕ್ಕೆ ಬರ್ದೇ ಇರೋರು, ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೆ ಬರ್ದೇ ಇರೋರು, ಇಲ್ಲಿಟ್ರೇಟ್ಸ್ ಅಂತ ಏನು ಕರಿತೀವಿ, ಅಂದರೆ ಅಕ್ಷರದ ಜ್ಞಾನ ಇಲ್ದಿರೋ ಅಂತ, ಓದು ಬರಹ ಏನು ಬರಲ್ವೋ ಅಂಥವ್ರನ್ನ ತುಂಬ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಹಳ್ಳಿ ಜನ ಏನು ಗೊತ್ತಾ, ನಮ್ಮ ಸಿಟಿ ಜನದ ಥರ ಅವರು ಯಾವುದಕ್ಕೆ ಹೆದರದೇ ಇರೋಲ್ಲ. ಅವ್ರಿಗೆ ಸ್ವಲ್ಪ ಈ ಪೊಲೀಸ್ ಸ್ಟೇಷನು, ಕೋರ್ಟು ಅಂದರೆ ಒಂದು ಸ್ವಲ್ಪ ಭಯ ಜಾಸ್ತಿ. ಅಯ್ಯೋ ಯಾರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಫೋನ್ ಮಾಡ್ತಕ್ಕೆ ಹೆದರ್ಕೊಂಡು ಅವ್ರು ಮರ್ಯಾದೆಗೆ ತುಂಬ ಅಂಜಿಸ್ತಾರೆ. ಅಯ್ಯೋ ನಾಳೆ ದಿನ ಅರೆಸ್ಟ್ ಆಗ್ಬಿಟ್ರೆ ಕುಟುಂಬದಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ, ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ, ಅಯ್ಯೋ ಪೊಲೀಸ್ ಸ್ಟೇಷನ್ ಮೀಟ್ಲತ್ಬಿಟ್ಟಾನ, ದೊಡ್ಡ ಕ್ರೈಮು. ಸೊ ಈ ಥರ ಯೋಚನೆ ಮಾಡಿ ಅವ್ರು ಏನು ಮಾಡ್ಬಿಡ್ತಾರೆ, ಹೆದರ್ಕೊಂಡು ಅವ್ರು ಕೇಳಿದಷ್ಟು ದುಡ್ಡನ್ನ ಅಕೌಂಟಿಗೆ ಹಾಕ್ಬಿಡ್ತಾರೆ. ಸೊ ಇದೇ ಇವರ ಅಡ್ವಾಂಟೇಜ್, ಇದೇ ಅವರ ಪ್ಲಸ್ ಪಾಯಿಂಟು. ಅವರ ಭಯನೇ ಇವರೊಂದು ಶಕ್ತಿಯಾಗಿ ತೊಗೊಂಡು, ನೋಡಿ ಇಷ್ಟೊಂದು ಸ್ಕ್ಯಾಮ್ ಮಾಡಿದ್ದಾರೆ ಅಂದರೆ ಇನ್ನು ಮುಂದೆ ಎಷ್ಟು ಸ್ಕ್ಯಾಮ್ ಮಾಡಬಾರ್ದು. ಸೊ ಅದಕ್ಕೆ ನಾನು ಹಳ್ಳಿ ಜನರಿಗೆ ಹೇಳೋದು ಏನಂದರೆ, ಅಕಸ್ಮಾತ್ ನಿಮಗೆ ಈ ಥರ ಯಾವ್ದಾದ್ರು ಕರೆಗಳು ಬಂತು, ಹೆದರ್ಸೋಂಥ ಕರೆಗಳು ಅಥವಾ ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ಅದು ಇದಂತ ಏನಾದ್ರು ಒಂದು ಬೆದರಿಕೆ ಕರೆ ಬಂದರೆ, ನೀವು ಮಾಡಬೇಕಾಗಿರೋ ಸಿಂಪಲ್ ಆಗಿರೋದಿಷ್ಟೇ, ಒಂದು ಕೆಲಸ ಮಾಡಿ, ಆ ಕರೆನ ರಿಸೀವ್ ಮಾಡಿ, ಆ ನಂಬರ್ ಯಾರು ಅಂತ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಪೊಲೀಸ್ ಸ್ಟೇಷನ್ ಇರುತ್ತಲ್ಲ, ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್, ಅಲ್ಲಿ ಹೋಗಿ ಫಸ್ಟ್ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಅಲ್ಲಿರೋ SIಗೋ ಅಥವಾ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು, ಸರ್ ಈ ಥರ ನಮಗೆ ಈ ಥರ
ಫೋನಿಂದ ಅಥವಾ ನಂಬರಿಂದ ಕರೆ ಬಂದಿದೆ, ಇದು ನಿಜನಾ ಸುಳ್ಳು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಯಾರೇ ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬರಬೇಕಂದ್ರೂ ಕೂಡ ಫಸ್ಟು ನಿಮ್ಮ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಬಗ್ಗೆ ಹೇಳಿ ಆ ಲೋಕಲ್ ಪೊಲೀಸ್ನ ಕರ್ಕೊಂಡೇ ನಿಮ್ಮ ಮನೆಗೆ ಬರಬೇಕು. ಸೊ ಡೈರೆಕ್ಟಾಗಿ ಬಂದು ಅರೆಸ್ಟ್ ಮಾಡೋಕ್ಕಾಗಲ್ಲ. ಮಾಡ್ಬೋದು ಇಂಥ ತುಂಬ ಸೀರಿಯಸ್ ಸಿಚುವೇಶನ್, ಲೈಕ್ ನೀವು ಯಾರು ಮರ್ಡರ್ ಮಾಡಿದರೆ, ರೇಪ್ ಮಾಡಿದರೆ, ತುಂಬ ಹೈ ರೇಟೆಡ್ ಕ್ರೈಮ್ ಮಾಡಿದರೆ, ಅಥವಾ ಪೊಲೀಸ್ ಮುಂದೆನೇ ಏನಾದ್ರು ಒಂದು ದೊಡ್ಡ ಕ್ರೈಮ್ ಮಾಡಿದಾಗ ಅಷ್ಟೇ ವಿತೌಟ್ ವಾರೆಂಟ್ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು. ಅಲ್ಲಿವರೆಗೂ ವಿತೌಟ್ ವಾರೆಂಟ್ ಯಾರೂ ಅರೆಸ್ಟ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಯಾರು ಹಳ್ಳಿ ಜನರು ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ಹಳ್ಳಿಯಲ್ಲಿರೋ ಎಲ್ಲ ನಾನು ಕಾಲೇಜ್ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ನಮ್ಮ ಚಾನೆಲ್ ಕಡೆಯಿಂದ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂದರೆ, ನೀವು ಈ ಬೇಡದೇ ಇರೋ ರೀಲ್ಸು ಅಥವಾ ಈ ಕೆಲಸಕ್ಕೆ ಬಾರದಿರೋ ರೀಲ್ಸ್ ಎಲ್ಲ ಮಾಡೋ ಬದಲು ಈ ಥರ ಒಂದು ಜನಕ್ಕೆ ಜಾಗೃತಿ ಮೂಡಿಸುವಂಥ ಒಂದು ರೀಲ್ಸ್ ಮಾಡಿ, ಆ ಹಳ್ಳಿಯ ಒಂದು ಜಾಗದಲ್ಲಿ ಒಂದು ಬೀದಿ ನಾಟಕ ಥರ ಏನಾದ್ರು ಮಾಡಿ, ಅಥವಾ ಈ ಥರ ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು ವೀಡಿಯೋಸ್ನ ಕ್ರಿಯೇಟ್ ಮಾಡಿ, ಈ ಥರ ಹೆದರಬೇಡಿ, ಪ್ಯಾನಿಕ್ ಆಗಬೇಡಿ ಅಂತ ಹೇಳಿ ಆದಷ್ಟು ಹಳ್ಳಿ ಜನರ ಸ್ವಲ್ಪ ಇದ್ರ ಬಗ್ಗೆ ಎಜುಕೇಟ್ ಮಾಡಿ. ಇದು ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ನಾನು ಮಾಡ್ತಿರೋ ಒಂದು ಹಂಬಲ್ ರಿಕ್ವೆಸ್ಟ್. ಆ್ಯಂಡ್ ಕೊನೆಯದಾಗಿ ಗ್ಯಾಸ್ ಟ್ರಬಲ್ ನಾನು ಮಾತಾಡ್ತಿರೋದು ಹೊಟ್ಟೆ ಗ್ಯಾಸ್ ಟ್ರಬಲ್ ಬಗ್ಗೆ ಅಲ್ಲ, ಹೊಟ್ಟೆಗೆ ಅನ್ನಕ್ಕೆ ತಿನ್ನಕ್ಕೆ ಬೇಕಾಗಿರೋ, ಅಡುಗೆ ಮಾಡೋಕ್ಕೆ ಬೇಕಾಗಿರೋ ಗ್ಯಾಸ್ ಟ್ರಬಲ್ ಬಗ್ಗೆ. ಸೊ ಈಗಂತೂ ವಾರದಿಂದ ಫುಲ್ ಟ್ರೆಂಡಿಂಗ್ ಆಗಿದೆ. ಈಗ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಬಂದರೂ ಚೆನ್ನಾಗಿ ಹಿಂಗೆ ತಿರುಗಿ ನೋಡ್ತಾರೆ ಇಲ್ಲ, ಸಿಲಿಂಡರ್ ಸೌಂಡ್ ಮಾಡ್ಕೊಂಡು ಗಾಡಿ ಬಂದರೆ ಹಿಂಗೆ ತಿರುಗಿ ನೋಡ್ತಾರೆ, ಅಷ್ಟು ಟ್ರೆಂಡಿಂಗ್ ಆಗಿದೆ. ಸೊ ಗ್ಯಾಸ್ ಕೊಡೋ ಅಂಕಲ್ಗಿರೋ ವ್ಯಾಲ್ಯೂ ಹೀರೋಗಿಲ್ಲ, ಅಷ್ಟೊಂದು ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ನಿನ್ನೆ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಯಿತು ರಾಜ್ಯಸಭೆಯಲ್ಲಿ. ಆ್ಯಂಡ್ ನಮ್ಮ CM ಸಿದ್ದರಾಮಯ್ಯ ಅವರು ಹೇಳಿದರೆ ಆದಷ್ಟು ಬೇಗ ಕಮರ್ಷಿಯಲ್ ಗ್ಯಾಸ್ ಆಗಿರ್ಬೋದು ಅಥವಾ ಹೌಸ್ ಹೋಲ್ಡ್ ಗ್ಯಾಸ್ ಆಗಿರ್ಬೋದು ಆದಷ್ಟು ಬೇಗ ಜನಗಳಿಗೆ ತಲುಪಿಸುವಂಥ ಪ್ರಯತ್ನ ಪಡ್ತೀವಿ ಅಂತ ಹೇಳಿದರೆ. ಬಟ್ ಇನ್ನೊಂದು ಏನು ಗೊತ್ತಾ, ನಾವು ಕರ್ನಾಟಕ ಜನ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ನಮಗೇನು ಕಷ್ಟ ಹೊಸ್ತಲ್ಲ, ನಾವು ಅದನ್ನೇ ನೋಡ್ಕೊಂಡು ಬಂದಿರೋರು, ಅದ್ರ ಜೊತೆನೇ ಹೋಗ್ತಿರೋ. ನೋಡಿ ಈಗ ನಾವು ಗ್ಯಾಸ್ ಇಲ್ಲ ಅಂತ ಊಟ ಮಾಡೋದು ಬಿಟ್ಟಿದ್ವಾ, ಉಪವಾಸ ಇದೀವಾ, ಇಲ್ಲ, ನೋ ಚಾನ್ಸ್. ಗ್ಯಾಸ್ ಇಲ್ಲ ಅಂದರೆ ಸೌದೆಯಲ್ಲಿ ಮಾಡ್ತೀವಿ, ಸೌದೆ ಇಲ್ಲ ಅಂದರೆ ಇಂಡಕ್ಷನಲ್ಲಿ ಮಾಡ್ತೀವಿ. ಸೊ ಇದು ಗೌರ್ಮೆಂಟಿಗೂ ಗೊತ್ತಾಗ್ಬಿಟ್ಟಿದೆ, ನಮ್ಮ ಜನ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಸೊ ಓಕೆ, ಪೇಷನ್ಸ್ ಇದೆ ನಮ್ಮ ಜನಕ್ಕೆ ಅಂತ. ಹಾಗಂತ ಅವ್ರು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಮಾಡೋ ಕೆಲಸದಲ್ಲಿ ಅವ್ರಿಗೂ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಂತಿಂಥ ಟೈಮಲ್ಲಿ ಈ ಕೆಲಸ ಮಾಡಬೇಕಂತ ಇರುತ್ತೆ. ಸೊ ಆದಷ್ಟು ಬೇಗ ಇಶ್ಯೂ ಏನಿದೆ, ಗ್ಯಾಸ್ ಇಶ್ಯೂ, ಸಿಲಿಂಡರ್ ಇಶ್ಯೂ ಅಥವಾ ಏನು ಕರಿತೀವಿ LPG ಇಶ್ಯೂ ಅಂತ, ಅದನ್ನು ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ ನಮ್ಮ ಸಿದ್ದರಾಮಯ್ಯವರು ನಿನ್ನೆ ಸಭೆಯಲ್ಲಿ ಹೇಳಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇವತ್ತಿನ ವಿಶೇಷ ಸುದ್ದಿಗಳು ಇಷ್ಟು. ಆ್ಯಂಡ್ ಮುಂದಿನ ಸುದ್ದಿಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಶಕ್ತಿ. ಶುಭವಾಗಿ.